ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ವ್ಯವಹಾರ ಅಧ್ಯಯನ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಇದರ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಉತ್ತರಗಳನ್ನು ನೋಡೋಣ. ನೋಡಿ, ಹಿಂದೆ ಕೂಡ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಏನೋ ತಪ್ಪಾಗಿತ್ತು ಮತ್ತು ತೀರಾ ವಿವರವಾದ ಉತ್ತರಗಳನ್ನು ಲಿಖಿತವಾಗಿ ತೋರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದ ಕಾರಣ ಈಗ ರಿವೈಸ್ಡ್ ಇದನ್ನು ಮಾಡ್ತಾ ಇದ್ದೀನಿ. ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ? ಲಾಭ. ನೋಡಿ, ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಹೆಚ್ಚು ಯೂಸ್ ಆದರೆ ನಮಗೂ ಮಾಡಲಿಕ್ಕೆ ಒಂದು ಇದಿರುತ್ತೆ. ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ? ವ್ಯವಸ್ಥಾಪಕರ ಅನುಭವಗಳಿಂದ. ಡ್ಯಾಶ್ ಏನು ಮಾಡಬೇಕು, ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಯಾವುದು? ಯೋಜಿಸುವಿಕೆಯು. ಇನ್ನು ಜನರು, ಕೆಲಸ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧಗಳನ್ನು ಈ ಕೆಳಗಿನ ಯಾವ ರಚನೆಯು ನಿಗದಿಪಡಿಸುತ್ತದೆ? ಸಂಘಟನೆಯ ರಚನೆ. ಟೂತ್ಪೇಸ್ಟ್ ಡ್ಯಾಶ್ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ದೀರ್ಘ ಬಾಳಿಕೆ ಬರದ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಇನ್ನು ಬಿಟ್ಟ ಸ್ಥಳ ನೋಡಿ, 6ನೇದ್ದು. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೀತಾರೆ? FW ಟೇಲರ್ ಅವರನ್ನ ಕರೀತಾರೆ. 6ನೇದ್ದು. ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. ಯಾವುದು? ಮುಂಗಡ ಪತ್ರ. 7ನೇದ್ದು ಮುಂಗಡ ಪತ್ರ. 8ನೇದ್ದು ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವುದು ಉತ್ತೇಜಕವಾಗಿದೆ. ನಿಮಗೆಲ್ಲ ಗೊತ್ತಾಗ್ತದೆ, ಇದು ಬೋನಸ್. ಇನ್ನು ಡ್ಯಾಶ್ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯುತ್ತಾರೆ. 9ನೇದ್ದು ದೀರ್ಘಾವಧಿ. ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ. ಪ್ರಾಥಮಿಕ ಸಂವೇಷ್ಟಿ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಕುಟುಂಬ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರ. ಅಧಿಕಾರ ಅಂತನ್ನುವುದು ಬಿ. ನೋಡಿ, ಪ್ರತಿನಿಯೋಜನೆಯ ಮೂಲಾಂಶ. ಕಾರ್ಯ ಆವರ್ತನ. 3ನೇದ್ದು ಕಾರ್ಯನಿರತ ತರಬೇತಿ ವಿಧಾನ. ನಿಯಂತ್ರಿಸುವಿಕೆಯ ಮಿತಿ ವೆಚ್ಚದಾಯಕ ಕಾರ್ಯ. ಪ್ರಚಾರ ಅನ್ನುವುದು ಸಾಮಾಜಿಕ ಪರಿಸರ. ಪ್ರಚಾರ ಅನ್ನೋದು ಸಾರ್ವಜನಿಕ ಸಂಬಂಧಗಳ ಪಾತ್ರ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ. 12ನೇ ಪ್ರಶ್ನೆ ನೋಡಿ, ದಕ್ಷತೆ ಅಂದರೇನು? ದಕ್ಷತೆ ಅಂದರೆ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಹೆಚ್ಚಿನ ಫಲಿತಾಂಶವನ್ನು ಸಾಧಿಸುವ ಸಾಮರ್ಥ್ಯ. ಅದಕ್ಕೆ ನಾವೇನಂತ ಕರಿತೀವಿ? ದಕ್ಷತೆ ಅಂತ ಕರಿತೀವಿ. ಇನ್ನು 13ನೇ ಪ್ರಶ್ನೆ ಏನಿದೆ? ಉದ್ಯೋಗಿಗಳ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದಾದರೊಂದು ಪರೀಕ್ಷೆಯನ್ನು ಹೆಸರಿಸಿ. ಉದ್ಯೋಗಿಗಳ ಇದರೊಳಗೆ ಬಳಸುವಂಥ ಪರೀಕ್ಷೆ ಯಾವುದು? ಬುದ್ಧಿವಂತಿಕೆಯ ಪರೀಕ್ಷೆಗಳು, ಯೋಗ್ಯತಾ ಪರೀಕ್ಷೆಗಳು, ವ್ಯಕ್ತಿತ್ವ ಪರೀಕ್ಷೆಗಳು, ವೃತ್ತಿ ಪರೀಕ್ಷೆ. ಈಗ ಪರೀಕ್ಷೆಗಳಿವೆ, ಯಾವುದಾದ್ರೂ ಹೇಳಿದರೆ ಸಾಕು ನೀವು. ಒಂದು ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ. ನಿರ್ದೇಶನದ ಮೂಲಾಂಶ. 14ನೇ ಪ್ರಶ್ನೆ. ಮೇಲ್ವಿಚಾರಣೆ, ಯಾವುದಾದ್ರೂ ಒಂದು ಹೇಳಿದ್ರೆ ಸಾಕು, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ, ಇವೆಲ್ಲೇನು ನಿರ್ದೇಶಕತ್ವದ ಇದು. ಇನ್ನು 15ನೇ ಪ್ರಶ್ನೆ ನೋಡಿ, ಪ್ರಶ್ನೆ ಒಂದು ಕಡೆ, ಉತ್ತರ ಒಂದು ಕಡೆ ಇವೆ, ಸ್ವಲ್ಪ ಇದಾಗ್ತದೆ. ತೇಜಸ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸಿರುತ್ತಾನೆ. ಮುಖ್ಯ ಹಣಕಾಸು ಅಧಿಕಾರಿಯು ತೆಗೆದುಕೊಂಡ ನಿರ್ಣಯವನ್ನು ಹೆಸರಿಸಿ. ಈ ನಿರ್ಣಯಕ್ಕೆ ಏನಂತ ಕರಿತೀವಿ ಅಂತ ಪ್ರಶ್ನೆ. ಹಣ ಒದಗಿಸುವಂಥ ನಿರ್ಣಯ. 16ನೇ ಪ್ರಶ್ನೆ ನೋಡಿ, ಬಳಕೆದಾರ ರಕ್ಷಣಾ ಕಾಯ್ದೆ ಅಡಿ
ಯಾವುದಾದರೊಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಯಾವುದಾದ್ರೂ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಬಳಕೆದಾರ ರಕ್ಷಣಾ ಕಾಯ್ದೆ ಇದೆ ಅಡಿ ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಆಯೋಗ, ರಾಜ್ಯ ಗ್ರಾಹಕ ವಿವಾದ ಪರಿಹಾರ ಆಯೋಗ, ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ. ಇನ್ನು 17ನೇ ಪ್ರಶ್ನೆ ನೋಡಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತಾರೆ. ನೋಡಿ, ಇವು ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತಂದಿದ್ದಾರೆ. ಮ್ಯಾಕ್ ಫರ್ಲ್ಯಾಂಡ್ ರವರ ಪ್ರಕಾರ ಸಮನ್ವಯತೆಯು ಒಂದು ಪ್ರಕ್ರಿಯೆಯಾಗಿದ್ದು ತನ್ಮೂಲಕ ಒಬ್ಬ ಕಾರ್ಯನಿರ್ವಾಹಕನು ತನ್ನ ಅಧೀನರೊಳಗೆ ಗುಂಪು ಪ್ರಯತ್ನಗಳ ಒಂದು ಕ್ರಮಬದ್ಧವಾದ ಮಾದರಿಯನ್ನು ಅಭಿವೃದ್ಧಿಪಡಿಸಿ ಸಾಮಾನ್ಯ ಉದ್ದೇಶದ ಈಡೇರಿಕೆಯಲ್ಲಿ ಕ್ರಿಯೆಯ ಏಕತೆಯನ್ನು ಗಳಿಸುವುದಾಗಿದೆ. ನೋಡಿ, ಇದು ಪರಿವರ್ತನೆ ಅನ್ನೋದು. ಇನ್ನು 18ನೇದ್ದು ಪ್ರಶ್ನೆ ಏನಿದೆ, ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ ಇವುಗಳಲ್ಲಿ ಏನು ಬದಲಾವಣೆ, ಇದು ಡಿಫ್ರೆನ್ಸ್ ಏನು ಅಂತ ಕೇಳಿದರೆ ಉತ್ತರವನ್ನು ನೀವು ನೋಡ್ಬೋದು. ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ. ಇನ್ನು 19ನೇ ಪ್ರಶ್ನೆ ನೋಡಿ, ಏಕರೂಪದ ಆಜ್ಞೆ ಏಕರೂಪದ ನಿರ್ದೇಶನ ನೋಡಿ ಯಾವುದಾದ್ರೂ 2 ವ್ಯತ್ಯಾಸ ನೋಡಿದ್ವಿ. ಯಾವುದಾದರೂ 2 ಸ್ಥಾಯಿ ಯೋಜನೆಗಳನ್ನು ತಿಳಿಸಿ. ಯಾವುದಾದರೂ 2 ಸ್ಥಾಯಿ ಯೋಜನೆಗಳನ್ನು ತಿಳಿಸಿ. ನೋಡಿ, ಸ್ಥಾಯಿ ಯೋಜನೆಗಳು ಏನೇನು? ನೀತಿಗಳು, ಕಾರ್ಯವಿಧಾನಗಳು, ವಿಧಾನಗಳು, ನಿಯಮಗಳು. ಇವಕ್ಕೇನಂತಾರೆ? ಸ್ಥಾಯಿ ಯೋಜನೆಗಳು ಅಂತ ಕರಿತೀವಿ. ಇನ್ನು ಸಂಘಟನೆಯ ರಚನೆ ಎಂದರೇನು? ಸಂಘಟನೆಯ ರಚನೆ ಎಂದರೇನು? 20ನೇದ್ದು ಸಂಘಟನೆಯ ರಚನೆ ಎಂದರೇನು? ಸಂಘಟಿಸುವ ಪ್ರಕ್ರಿಯೆಯ ಫಲಿತಾಂಶವೇ ಸಂಘಟನೆಯ ರಚನೆ. ಸಂಘಟನಾ ರಚನೆಯನ್ನು ವ್ಯವಸ್ಥಾಪನೆಯು ಮತ್ತು ಕ್ರಿಯಾತ್ಮಕ ಕಾರ್ಯಗಳು ನಿರ್ವಹಿಸಲ್ಪಡುವ ಚೌಕಟ್ಟು ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಅದು ಜನರು, ಕೆಲಸ, ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ನಿಗದಿಪಡಿಸುತ್ತದೆ. ನೋಡಿ, ವಿಡಿಯೋ ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಮಿನಿಮಮ್ ಒಂದು 360 ವಿಡಿಯೋ ಕ್ವಾಲಿಟಿ, ಹೈ ಕ್ವಾಲಿಟಿಯಲ್ಲಿ ಮಿನಿಮಮ್ 360 ಇಟ್ಟು ನೀವು ನೋಡಬೇಕು. ಅಂದರೆ ವಿಡಿಯೋ ಕ್ಲಿಯರ್ ಆಗಿ ನಿಮಗೆ ಕಾಣುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ. ಇನ್ನು ಯಾವುದಾದರೂ 2 ನೇಮಕಾತಿಯ ಆಂತರಿಕ ಮೂಲಗಳ ಮಿತಿಗಳನ್ನು ತಿಳಿಸಿ. ಆಂತರಿಕ ಮೂಲಗಳ ಮಿತಿಗಳನ್ನು ತಿಳಿಸಿ. ಹೊಸ ಪ್ರತಿಭೆಗಳನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಕಾಲಮಿತಿಯ ಬಡ್ತಿಗಳ ಬಗ್ಗೆ ನೌಕರರಿಗೆ ಖಚಿತವಿದ್ದರೆ ಅವರು ಆಲಸ್ಯ ಹೊಂದಬಹುದು. ಅದೇ ಬಡ್ತಿ ಸಿಗುತ್ತೆ ಬಿಡು ಏನು ಅಂತ ಅವರು ಆಲಸ್ಯದಿಂದ ಕೆಲಸವನ್ನು ಮಾಡ್ತಾರೆ. ಸಂವಹನ ಪ್ರಕ್ರಿಯೆಯ 2 ಮೂಲಾಂಶಗಳನ್ನು ಹೆಸರಿಸಿ. ಸಂವಹನ ಪ್ರಕ್ರಿಯೆ 2 ಮೂಲಾಂಶಗಳು. 22ನೇದ್ದು ರವಾನೆದಾರ, ಸಂದೇಶ, ಸಂಕೇತಿಸುವಿಕೆ, ವಿನಂತಿಸುವಿಕೆ, ಸ್ವೀಕೃತ ಪ್ರತಿಕ್ರಿಯೆ. ನೋಡಿ, ಗೊತ್ತಿರಲಿ ಅಂತ ಹೆಚ್ಚಿಗೆ ಇದನ್ನು ಕೊಟ್ಟಿದ್ದಾರೆ. ಇನ್ನು 23ನೇದ್ದು ನಿಯಂತ್ರಿಸುವಿಕೆದ್ದಾತು 2 ಪ್ರಾಮುಖ್ಯ. ನಿಯಂತ್ರಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ನೋಡಿ. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಶಿಷ್ಟಗಳ ಶಿಖರತೆಗಳನ್ನು ನಿರ್ಣಯಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವುದು, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮಗೊಳಿಸುವುದು. ನೋಡಿ, ಬಹಳಷ್ಟು ಕೊಟ್ಟಿದ್ದಾರೆ. ಅಲ್ಲಿ ಕೇವಲ 2 ಕೇಳಿದ್ದಾರೆ ನಮಗೆ. ಇನ್ನು 24ನೇದ್ದು ನೋಡೋಣ. ಚರಾಸ್ತಿಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನು ನೀಡಿ. ಚರಾಸ್ತಿಗಳಿಗೆ 24ನೇದ್ದು ಚರಾಸ್ತಿಗಳಿಗೆ ಉದಾಹರಣೆ ನೀಡಿ ಅಂತ ಅಂದಿದ್ದಾರೆ. ಚರಾಸ್ತಿ ಅಂದರೆ ಏನು? ಸ್ಥಿರಾಸ್ತಿ ಅಲ್ಲ, ಇದು ಚರಾಸ್ತಿ. ಕೈಯಲ್ಲಿ ನಗದು, ಬ್ಯಾಂಕಿನಲ್ಲಿ ನಗದು, ಸಾಲಗಾರರು, ದಾಸ್ತಾನುಗಳು, ಸ್ವೀಕರಿಸಬಹುದಾದ ಬಿಲ್ಲುಗಳು ಇವೆಲ್ಲ ಚರಾಸ್ತಿ. 25ನೇದ್ದು ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ. ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳು.
ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳು ಏನು? ಪಾವತಿಸಲ್ಪಟ್ಟ ರೂಪ, ವೈಯಕ್ತಿಕವಲ್ಲದಿರುವಿಕೆ, ವೈಯಕ್ತಿಕವಾಗಿ ಇರುವುದಿಲ್ಲ ಅಂತ ಜಾಹೀರಾತು. ಇನ್ನು 26ನೇದ್ದು, ಯಾವುದಾದರೂ 2 ಬಳಕೆದಾರರ ಹಕ್ಕುಗಳನ್ನು ತಿಳಿಸಿ. ಬಳಕೆದಾರರ ಹಕ್ಕುಗಳು ಯಾವುವು? ಸುರಕ್ಷತೆಯ ಹಕ್ಕು, ಆಯ್ಕೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಲಿಸಲ್ಪಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಗ್ರಾಹಕ ಬಳಕೆದಾರರ ಶಿಕ್ಷಣವನ್ನು ಪಡೆಯುವ ಹಕ್ಕು. ನೋಡಿ, ಅಷ್ಟೊಂದು ಹಕ್ಕುಗಳಿವೆ ಬಳಕೆದಾರರಿಗೆ. ಇನ್ನು 27ನೇ ಪ್ರಶ್ನೆಯನ್ನು ನೋಡೋಣ. ಯಾವುದಾದರೂ 4 ಫಯೋಲ್ರವರ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಎಂದಿದ್ದರೆ 10ರಿಂದ 12 ವಾಕ್ಯಗಳಲ್ಲಿ ನೋಡಿ. ಪ್ರತಿ ಪ್ರಶ್ನೆಗೆ ಇಲ್ಲಿ 4 ಅಂಕ. ಯಾವುದಾದರೂ 4 ಫಯೋಲ್ರವರ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಫಯೋಲ್ರವರ ತತ್ವಗಳು 27ನೇದು ನೋಡಿ. ಹೆನ್ರಿ ಫಯೋಲ್ ಅವರ ತತ್ವಗಳು ಏನು ನೋಡ್ಕೊಳ್ಳಿ. ನಾನು ಹೇಳಿದ್ದೀನಿ, ಮಿನಿಮಮ್ 360 ಡಿಗ್ರಿ ಇಟ್ಟರೆ ಕಾಣುತ್ತೆ ನಿಮಗೆ. ಶ್ರಮ ವಿಭಜನೆ, ಅಧಿಕಾರ ಮತ್ತು ಹೊಣೆಗಾರಿಕೆ, ಶಿಸ್ತು, ಏಕರೂಪ ಆಜ್ಞೆ, ಏಕರೂಪ ನಿರ್ದೇಶನ, ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸೋದು. ನೋಡಿ, ಬಹಳಷ್ಟು ಇದ್ದಾವೆ. ಅದರಲ್ಲಿ ಯಾವುದಾದ್ರು ಒಂದು 4 ನೀವು ಹೇಳಿದರೆ ಸಾಕು. ಇನ್ನು 28ನೇ ಪ್ರಶ್ನೆಯನ್ನು ನೋಡೋಣ. ವ್ಯವಹಾರ ಸಂಸ್ಥೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ಮೂಲಾಂಶಗಳನ್ನು ಅಂದವಾದ ರೇಖಾಚಿತ್ರದ ಮೂಲಕ ತೋರಿಸಿ ಅಂತಂದಿದ್ದಾರೆ. 28ನೇ ಪ್ರಶ್ನೆ ನೋಡಿ. ಅಂದವಾದ ರೇಖಾಚಿತ್ರ ಅಂದ್ರೆ ಇದೆ. ವ್ಯವಹಾರ ಪರಿಸರ ನೋಡಿ, ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ. ಈ ರೀತಿ ಒಂದು ಚಿತ್ರವನ್ನು ಹಾಕಿ ನೀವು ಬರೀಬೇಕು. ವ್ಯವಹಾರದ ಕಾರ್ಯಾಚರಣೆಗಳು ಕಾರ್ಯಕ್ಷಮತೆ ನಿರ್ಧಾರ ತೆಗೆದುಕೊಳ್ಳುವ ಮೇಲೆ ಪ್ರಭಾವ ಬೀರುವ ಎಲ್ಲ ಬಾಹ್ಯ ಮತ್ತು ಆಂತರಿಕ ಅಂಶಗಳನ್ನು ವ್ಯಾಪಾರ ಪರಿಸರವು ಸೂಚಿಸುತ್ತದೆ. ಈ ಆಯಾಮಗಳು ಮತ್ತು ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ವ್ಯವಹಾರಗಳು ಸ್ಪರ್ಧಾತ್ಮಕ ಮತ್ತು ನಿರಂತರವಾಗಿ ಬದಲಾಗುತ್ತಿರುವ ಮಾರುಕಟ್ಟೆಯಲ್ಲಿ ಹೊಂದಿಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ. ಇನ್ನು 29ನೇ ಪ್ರಶ್ನೆ ನೋಡಿ. ಗ್ರಾಹಕರು ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪೇಟಿಎಂ, ಫೋನ್ಪೇ ಇತ್ಯಾದಿಗಳಂತಹ ಹೆಚ್ಚಿನ ಇ ಪಾವತಿ ವಿಧಾನಗಳನ್ನು ಬಳಸುತ್ತಾರೆ. ಈ ಮೇಲಿನ ಹೇಳಿಕೆಯಲ್ಲಿ ವ್ಯವಹಾರ ಪರಿಸರದ ಆಯಾಮವನ್ನು ಗುರುತಿಸಿ ಮತ್ತು ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆ ನೋಡಿ. ವ್ಯವಹಾರ ಪರಿಸರದ ಆಯಾಮ ನೋಡಿ. ಇಂದಿನ ವ್ಯಾಪಾರ ಜಗತ್ತಿನಲ್ಲಿ ತಾಂತ್ರಿಕ ಅಭಿವೃದ್ಧಿಗಳು ವೇಗವಾಗಿ ನಡೆಯುತ್ತಿವೆ. ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಮುಂತಾದ ಈ ಪಾವತಿಗಳ ಮೂಲಕ ವಿಧಾನಗಳ ಬಳಕೆ ಹೆಚ್ಚಾಗಿ ಗ್ರಾಹಕರ ಖರೀದಿ ಶೈಲಿ ಸಂಪೂರ್ಣವಾಗಿ ಬದಲಿದೆ. ತಾಂತ್ರಿಕ ಪರಿಸರವು ವ್ಯವಹಾರಗಳಿಗೆ ಹೊಸ ಅವಕಾಶಗಳನ್ನು ಒದಗಿಸುವ ಜೊತೆಗೆ ಸ್ಪರ್ಧಾತ್ಮಕ ಒತ್ತಡವನ್ನು ಉಂಟು ಮಾಡುತ್ತದೆ. ಈ ಪಾವತಿಗಳು ವಹಿವಾಟನ್ನು ವೇಗವಾಗಿ, ಸುರಕ್ಷಿತವಾಗಿ ಮತ್ತು ಸುಲಭವಾಗಿ ಮಾಡಿಸುತ್ತವೆ. ಇದನ್ನೆಲ್ಲ ನೀವು ಬರಿಬೋದು. ಪ್ರತಿಯೊಂದನ್ನು ಓದ್ತಾ ಹೋಗೋದಿಲ್ಲ ನಾನು. ಇನ್ನು 30ನೇ ಪ್ರಶ್ನೆ ನೋಡೋಣ. ಯಾವುದಾದರೂ 4 ಯೋಜಿಸುವಿಕೆಯ ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಯೋಜಿಸುವಿಕೆಯ ಮಿತಿಗಳು ನೋಡಿ. ಯೋಜಿಸುವಿಕೆ ಮಿತಿಗಳು ಏನೇನು? ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಯೋಜಿಸುವಿಕೆಯು ಸೃಜನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ನೋಡಿ, ಹಿಂಗೆ ಸಾಕಷ್ಟಿದ್ದಾವೆ. ಯೋಜಿಸುವಿಕೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ಅಂದರೆ ನಾವು ಹಿಂಗೆ ಪ್ಲ್ಯಾನ್ ಮಾಡೀವಿ, ನಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ, ನಮ್ಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು 31ನೇ ಪ್ರಶ್ನೆ ನೋಡಿ. ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಕಂಪನಿಯಲ್ಲಿ ಖಾಲಿ ಇರುವ ಸ್ಥಾನಗಳನ್ನು ಭರ್ತಿ ಇಡಲು ಅವಶ್ಯವಿರುವ ಯಾವುದಾದರೂ 8 ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. 8 ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ನೋಡಿ. 8 ಬಾಹ್ಯ ಮೂಲೆಗಳು: ನೇರ ನೇಮಕಾತಿ, ಜಾಹೀರಾತು ನೋಡಿ, ನೇರ ಸ್ವೀಕೃತ ಅರ್ಜಿಗಳು, ಜಾಹೀರಾತು, ಉದ್ಯೋಗಮಯ, ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು, ಆವರಣ ನೇಮಕಾತಿ, ಉದ್ಯೋಗಿಗಳ ಶಿಫಾರಸು, ಕಾರ್ಮಿಕ ಗುತ್ತೇದಾರರು, ದೂರದರ್ಶನ ಜಾಹೀರಾತು, ಜಾಲತಾಣ ಪ್ರಕಟಣೆ. ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು
ಸಂಕ್ಷಿಪ್ತವಾಗಿ ವಿವರಿಸಿ ಎಂದಿದ್ದಾರೆ. 32ನೇ ಪ್ರಶ್ನೆ. ನಿಯಂತ್ರಿಸುವಿಕೆಯ ಮೊದಲ 4 ಹಂತಗಳು. ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು, ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದು, ನೈಜ ಕಾರ್ಯನಿರ್ವಹಣೆಯನ್ನು ಶಿಷ್ಟಗಳೊಂದಿಗೆ ಹೋಲಿಸುವುದು, ವ್ಯತ್ಯಾಸಗಳನ್ನು ವಿಶ್ಲೇಷಿಸುವುದು. ಇವನ್ನ ನೀವು ವಿವರಿಸಬೇಕು. ಇನ್ನು 33ನೇ ಪ್ರಶ್ನೆ ನೋಡೋಣ. ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನೀವು ಏನೆಂದು ಕರೆಯುತ್ತೀರಿ? ಆ ಬಂಡವಾಳದ ಅಗತ್ಯತೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 3 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಂದಿದ್ದಾರೆ. 33ನೇ ಪ್ರಶ್ನೆ ನೋಡಿ. ಅದಕ್ಕೆ ಉತ್ತರ, ದಿನನಿತ್ಯದ ಕಾರ್ಯಾಚರಣೆಗೆ ಬೇಕಾಗುವ ಬಂಡವಾಳವನ್ನು ಕಾರ್ಯಶೀಲ ಬಂಡವಾಳ ಎಂದು ಕರೆಯಲಾಗುತ್ತದೆ. ನೋಡಿ, ಅದರ ಮೇಲೆ ಇದಾಗುವಂಥ ವ್ಯವಹಾರದ ಸ್ವರೂಪ, ಕಾರ್ಯಾಚರಣೆಯ ಪ್ರಮಾಣ, ವ್ಯವಹಾರ ಚಕ್ರ, ಇವನ್ನ ಯಾವುದಾದ್ರೂ ಒಂದು 3 ನೀವು ವಿವರಿಸಬೇಕು. ಕಾಲಿಕ, ಋತುಮಾನಿಕ ಅಂಶಗಳು, ಉತ್ಪಾದನಾ ಚಕ್ರ, ಯಾವುದಾದ್ರೂ 3 ನೀವು ವಿವರಣೆ ಕೊಡಬೇಕು. ಇನ್ನು 34ನೇ ಪ್ರಶ್ನೆಯನ್ನು ನೋಡೋಣ. ಮಾರಾಟ ಪ್ರಕ್ರಿಯೆಯ ಯಾವುದಾದರೂ 4 ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಯಾವುದಾದರೂ 4 ಕಾರ್ಯಗಳು. ಮಾರಾಟ ಪ್ರಕ್ರಿಯೆಯಲ್ಲಿ ಸೇರುವ ಮುಖ್ಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇವೆ. ಈ ಕಾರ್ಯಗಳು ಉತ್ಪನ್ನವನ್ನು ಯಶಸ್ವಿಯಾಗಿ ಮಾರುಕಟ್ಟೆಗೆ ತಲುಪಿಸಲು ಮತ್ತು ಗ್ರಾಹಕರ ತೃಪ್ತಿಗೆ ಸಾಕ್ಷಿಯಾಗಲು ಬಹುಮುಖ್ಯವಾಗಿವೆ. ಮಾರುಕಟ್ಟೆ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಿಸುವುದು, ಮಾರಾಟ ಪ್ರಕ್ರಿಯೆಯನ್ನು ಯೋಜಿಸುವುದು, ವಸ್ತು ವಿನ್ಯಾಸಗೊಳಿಸುವುದು ಮತ್ತು ಅಭಿವೃದ್ಧಿ, ಶಿಷ್ಟೀಕರಣ ಮತ್ತು ಶ್ರೇಣೀಕರಣ. 35ನೇ ಪ್ರಶ್ನೆ ನೋಡಿ. ಮಾರಾಟ ಪ್ರಕ್ರಿಯೆಯ ಮಿಶ್ರಣ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಿದ್ದಾರೆ. 35ನೇ ಪ್ರಶ್ನೆ. ಮಾರಾಟ ಮಿಶ್ರಣವು ಒಟ್ಟು 4 ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಸಾಗಿಸಲು ನೆರವಾಗುವ ಪ್ರಮುಖ ತತ್ವಗಳು. ಈ 4 ಸಾಮಾನ್ಯವಾಗಿ 4 Ps ಎಂದು ಕರೆಯಲಾಗುತ್ತದೆ. ಉತ್ಪನ್ನ, ಬೆಲೆ, ಸ್ಥಳ, ಪ್ರವರ್ತನೆ. ಉತ್ಪನ್ನ, ಬೆಲೆ, ಸ್ಥಳ, ಪ್ರವರ್ತನೆ. ಈ 4 ಅಂಶಗಳು ಸಮತೋಲನದಲ್ಲಿದ್ದರೆ ಕಂಪನಿಯ ಮಾರುಕಟ್ಟೆ ತಂತ್ರ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು 36ನೇ ಪ್ರಶ್ನೆ ನೋಡಿ. ಗ್ರಾಹಕರು, ಬಳಕೆದಾರರು ಸರಕು ಸೇವೆಗಳನ್ನು ಖರೀದಿಸುವಾಗ, ಬಳಸುವಾಗ ಮತ್ತು ಅನುಭೋಗಿಸುವಾಗ ಹೊಂದಿರಬೇಕಾದ ಯಾವುದಾದರೂ 4 ಹೊಣೆಗಾರಿಕೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 36ನೇ ಪ್ರಶ್ನೆ. ನೋಡಿ, ಈ 4 ಅಂಶಗಳು ಸಮತೋಲನದಲ್ಲಿದ್ದರೆ ಅದೇ ಸಾಧ್ಯ ಹೆಚ್ಚು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ತಿಳಿದಿರಲಿ. ಇದರಿಂದ ಬುದ್ಧಿವಂತ ಆಯ್ಕೆಯನ್ನು ಮಾಡಬಹುದು. ನೋಡಿ, ಏನೇನಿದಾವೆ ಎಲ್ಲ ನೋಡ್ತಾ ಹೋಗಿ. ಇನ್ನು 37ನೇ ಪ್ರಶ್ನೆ ನೋಡೋಣ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ವಿವರಿಸಿರಿ ಎಂದಿದ್ದಾರೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ನಿರ್ವಹಣೆಯ ಗುಣಲಕ್ಷಣಗಳು. ಭಾಗಡಿಯಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ನಿರ್ವಹಣೆಯ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಸರ್ವವ್ಯಾಪಕವಾಗಿದೆ. ನಿರ್ವಹಣೆ ಬಹು ಆಯಾಮಗಳನ್ನು ಹೊಂದಿದೆ. ನೋಡಿ, ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ, ಕಾರ್ಯಾಚರಣೆಗಳ ನಿರ್ವಹಣೆ. ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ಇದನ್ನೆಲ್ಲ ನೀವು ಬರಿಬೇಕಾಗ್ತದೆ. ಇನ್ನು 38ನೇ ಪ್ರಶ್ನೆಯನ್ನು ನೋಡೋಣ. ವಿಕೇಂದ್ರೀಕರಣ ಎಂದರೇನು? ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ. ನೋಡಿ, ವಿಕೇಂದ್ರೀಕರಣ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಎಂದಿದ್ದಾರೆ. ನೋಡಿ, ವಿಕೇಂದ್ರೀಕರಣವು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಗಳನ್ನು ಹಂತಗಳ ನಡುವೆ ವಿಂಗಡಿಸುವ ವಿಧಾನವನ್ನು ವಿವರಿಸುತ್ತದೆ. ಇದರ ಪ್ರಾಮುಖ್ಯತೆ ಏನು? ಅಧೀನರಲ್ಲಿ ಮುಂದೂಡುವಿಕೆಯನ್ನು ಬೆಳೆಸುವುದು, ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು, ತ್ವರಿತ ನಿರ್ಧಾರ ಮಾಡುವಿಕೆ, ಉನ್ನತ ನಿರ್ವಹಣಾ ಅಂಗಕ್ಕೆ ನೆರವು,
ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ, ಉತ್ತಮ ನಿಯಂತ್ರಣ. ಇವನ್ನೆಲ್ಲ ಹೇಳಬೇಕು ನೀವು. ಇನ್ನು 39ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿನ ಹಂತಗಳು: ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು, ನೇಮಕಾತಿ, ಆಯ್ಕೆ, ಅನುಸ್ಥಾಪನೆ ಹಾಗೂ ಅಭಿಶಿಕ್ಷಣ, ತರಬೇತಿ ಮತ್ತು ಅಭಿವೃದ್ಧಿ, ಕಾರ್ಯನಿರ್ವಹಣೆಯ ಪರಾಮರ್ಶನ, ಬಡ್ಡಿ ಮತ್ತು ವೃತ್ತಿಜೀವನ ಯೋಜಿಸುವಿಕೆ, ಪರಿಹಾರ. ಇನ್ನು ಪರಿಣಾಮಕಾರಿ ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ತೆಗೆದುಕೊಳ್ಳಬೇಕಾದ ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ನೀಡಿ. 40ನೇದು ನೋಡಿ. ಪರಿಣಾಮಕಾರಿ ಸಂವಹನದ ಅಡೆತಡೆಗಳನ್ನು ಸುಧಾರಿಸಲು ಈ ಕೆಳಗಿನ ಕ್ರಮಗಳು ಅತ್ಯಂತ ಸೂಕ್ತವಾಗಿವೆ. ನೋಡಿ, ಸಂವಹನದ ಮೊದಲು ಕಲ್ಪನೆಗಳನ್ನು ಸ್ಪಷ್ಟೀಕರಿಸಿ, ಸ್ವೀಕರ್ತನ ಅಗತ್ಯಗಳಿಗೆ ತಕ್ಕಂತೆ ಸಂವಹಿಸುವ ಮೊದಲು ಇತರರೊಂದಿಗೆ ಸಮಾಲೋಚಿಸಿ, ಸಂದೇಶದ ಭಾಷೆ, ಧ್ವನಿ ಮತ್ತು ವಿಷಯದ ಕುರಿತು ಎಚ್ಚರಿಕೆ ಇರಲಿ, ಕೇಳುಗರಿಗೆ ಸಹಾಯವಾಗುವ ಮತ್ತು ಮೌಲ್ಯಯುತವಾದ ವಿಷಯಗಳನ್ನು ತಿಳಿಸಿ, ಸಮರ್ಪಕ ಹಿಮ್ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಿ, ವರ್ತಮಾನ ಮತ್ತು ಭವಿಷ್ಯಕ್ಕಾಗಿ ಸಂವಹಿಸಿ, ಸಂವಹನಗಳ ಅನುಪಾಲನೆ ಮಾಡಿ, ಒಳ್ಳೆಯ ಕೇಳುಗರಾಗಿ. ಇನ್ನು ಲಾಸ್ಟ್ 41ನೇ ಪ್ರಶ್ನೆ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ದರೆ ಅನುಕೂಲ ಆಗ್ತದೆ ನೋಡಲಿಕ್ಕೆ. ಬೆಲೆ ಎಂದರೇನು? ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ನೋಡಿ, 41ನೇ ಪ್ರಶ್ನೆ. ಬೆಲೆ ನಿಗದಿ ಎಂದರೆ ಉತ್ಪನ್ನ ಅಥವಾ ಸೇವೆಗೆ ಗ್ರಾಹಕರು ಕಟ್ಟಬೇಕಾದ ಹಣವನ್ನು ನಿರ್ಧರಿಸುವ ಪ್ರಕ್ರಿಯೆ. ವ್ಯವಹಾರಕ್ಕೆ ಲಾಭ ದೊರಕಬೇಕು, ಗ್ರಾಹಕರಿಗೆ ಸಂಬಂಧಿಸಿದ ಬೆಲೆ ಇರಬೇಕು ಹಾಗೂ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರಬೇಕು. ಈ ಎಲ್ಲ ವಿಚಾರಗಳನ್ನು ಮನದಲ್ಲಿ ಆಗಬೇಕದು ಇಟ್ಟುಕೊಂಡೇ ಬೆಲೆ ನಿಗದಿಪಡಿಸಲಾಗುತ್ತದೆ. ನೋಡಿ, ಉತ್ಪನ್ನದ ವೆಚ್ಚ, ತುಷ್ಟಿಗುಣ ಮತ್ತು ಬೇಡಿಕೆ, ಮಾರುಕಟ್ಟೆಯಲ್ಲಿನ ಪೈಪೋಟಿ ಮಿತಿ, ಸರ್ಕಾರ ಮತ್ತು ಕಾನೂನು ನಿಬಂಧನೆಗಳು, ಬೆಲೆ ನಿಗದಿಯ ಉದ್ದೇಶಗಳು. ನೋಡಿ, ಇಲ್ಲಿವರೆಗೆ ನಾವು ನಿಮ್ಮ ವ್ಯವಹಾರ ಸಂವಹನ ಇದರ ಪತ್ರಿಕೆ 2 ನೋಡಿದೆವು. ಇದೇ ರೀತಿ 3 ಕೂಡ ನೋಡೋಣ. ಗೆಳೆಯರೊಂದಿಗೆ ಶೇರ್ ಮಾಡಿ, ಮತ್ತೆ ಭೇಟಿಯಾಗೋಣ.